ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಸೋಮವಾರದ ಲಾಗ್ ಆಗಿರುತ್ತೆ. ಅವತ್ತಿಂದ ಎಡಿಟ್ ಮಾಡೋಕ್ಕಾಗಿರಲಿಲ್ಲ, ಹಂಗಾಗಿ ಇವತ್ತು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೋಮವಾರ ನಮ್ಮದು ಮದುವೆ ಆ್ಯನಿವರ್ಸರಿ ಇದ್ದಿದ್ದರಿಂದ ಅವತ್ತೊಂದು ಬೆಳಗ್ಗೆಯಿಂದ ವೀಡಿಯೋ ಮಾಡಿರೋದಿದು. ಬೆಳಗ್ಗೆ ಬೇಗ ಎದ್ದು ನನ್ನ ಮಗಳನ್ನ ಸ್ಕೂಲು ಕಳಿಸ್ಬೇಕಿತ್ತಲ್ಲ, ಹಂಗಾಗಿ ಪಾತ್ರೆ ಎಲ್ಲ ತೊಳೆದು ತಿಂಡಿ ಮಾಡ್ತಾಯಿದ್ದೆ. ಇನ್ನು ನಮ್ಮ ಮನೆಯವರು ನನ್ನ ಮಕ್ಕಳೆಲ್ಲ ಎದ್ದು ಟಿ ವಿ ನೋಡ್ತಾ ಇದ್ದಾರೆ. ನಾನು ಅವಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಗನೆ ಎದ್ದು ಬಾಗಿಲೆಲ್ಲ ತೊಳೆದು ತಿಂಡಿಗೆ ಪಾತ್ರೆ ಎಲ್ಲ ತುಂಬ ಇತ್ತು ಅಂತ ನೈಟು ತೊಳೆದಿರಲಿಲ್ಲ. ಭಾನುವಾರ ನೈಟು ಬಟ್ಟೆ ತರೋಕ್ಕೆ ಹೋಗಿದ್ದು. ಬಟ್ಟೆ ತೊಗೊಂಡು ಬಂದಿದ್ದೆ ಮನೆಗೆ ಒಂದು 8-8:30 ಆಗಿತ್ತು. ಬಂದು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದೇ ಟೈಮ್ ಆಗೋಯ್ತು. ಬೆಳಗ್ಗೆ ಬೇಗ ಹೇಳ್ಬೇಕಲ್ಲ ಅಂತ ಅಂದ್ಬಿಟ್ಟು ಎದ್ದು ಬಾಗಿಲು ತೊಳೆದು ಇನ್ನು ಪಾತ್ರೆ ಎಲ್ಲ ಇತ್ತು ಅಂದ್ಬಿಟ್ಟು ಪಾತ್ರೆ ತೊಳೆದು ಇಟ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೆ. ಇನ್ನು ಅವಳು ಸ್ಕೂಲಿಗೆ ಕಳಿಸ್ಬೇಕಲ್ಲ, ಅದಕ್ಕೆ ಚಿತ್ರಾನ್ನ ಮಾಡ್ದೆ ಬೇಗ ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೆ. ಅನ್ನಕ್ಕೆ ಇಟ್ಟಿದ್ದೆ, ಅನ್ನ ಎಲ್ಲ ಆಯಿತು. ಇನ್ನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕಿತ್ತು ಅಂದ್ಬಿಟ್ಟು ಅದನ್ನೇ ಕುಯ್ತಾಯಿದ್ದೆ. ಇನ್ನು ನಮ್ಮ ಮನೆಯವರು ಟಿ ವಿ ನೋಡ್ತಾ ಕೂತವ್ರೆ. ನನ್ನ ಮಕ್ಕಳು ಇಬ್ಬರು ಆಟಾಡ್ತವ್ರೆ ಅಲ್ಲೇ. ಅವ್ರನ್ನ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ನಾನು ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಅವತ್ತಿಂದ ಸ್ವಲ್ಪ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು, ಯಾಕಂದರೆ ಹುಷಾರಿರಲಿಲ್ಲ, ಸ್ವಲ್ಪ ಟೈಮೂ ಸಿಕ್ಕಿರಲಿಲ್ಲ, ಹಂಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಷ್ಟೇ. ಎಲ್ಲ ಕುದಿದಾಯಿತು, ಇನ್ನು ಒಗ್ಗರಣೆ ಮಾಡ್ಕೋಬೇಕಿತ್ತಲ್ಲ, ಹಂಗಾಗಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಅನ್ನ ಎಲ್ಲ ಸ್ವಲ್ಪ ಆರಲಿ ಅಂತ ಎತ್ತಿ ಕುಕ್ಕರ್ ಮುಚ್ಚಳ ತೆಗೆದು ಒಂದು ಬಾಣಲಿ ಇಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೆ. ಇವತ್ತು ನಮ್ಮ ಮನೆಯವರು ರಜಾ ಹಾಕಿರೋದ್ರಿಂದ ಅವ್ರಿಗೂ ಟಿ ವಿ ನೋಡ್ತವ್ರೆ. ಇನ್ನೂ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನು ತಿಂಡಿ ನಿಧಾನಕ್ಕೆ ಮಾಡ್ತಾಯಿದ್ದೆ. ಚಿತ್ರಾನ್ನ ಅಲ್ವಾ, ಎಷ್ಟೊತ್ತು ಮಾಡೋದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಏನಾದ್ರು ವಾರ ದಿನ ಇಲ್ಲಾಂತಂದರೆ ಹಬ್ಬ ಹರಿದಿನ ಇದ್ದಾಗ ಬೇಗ ತಿಂಡಿ ಆಗುವಂಥದ್ದು ಅಂತಂದರೆ ಚಿತ್ರಾನ್ನ, ಪುಳಿಯೋಗರೆ ಆ ಥರದ್ದು ಬೇಗ ಆಗುತ್ತೆ. ಇನ್ನೇನಾದರೂ ದೋಸೆ ಇಡ್ಲಿ ಮಾಡ್ತೀನಿ ಅಂದರೆ ನೆನ್ನೆನೇ ಎಲ್ಲನೂ ರೆಡಿ ಮಾಡಿ ಮಡ್ಕೋಬೇಕಿತ್ತು. ನಾನು ಬೆಳಗ್ಗೆ ಚಿತ್ರಾನ್ನನೇ ಮಾಡೋಕ್ಕಾಯ್ತಿದ್ದೆ. ಸುಮಾರು ದಿನ ಆಗಿತ್ತಲ್ಲ, ನಮ್ಮ ಮನೆಯವ್ರಿಗೂ ಚಿತ್ರಾನ್ನ ಕಂಡ್ರೆ ಇಷ್ಟ ಅಂತ ಅಂದ್ಬಿಟ್ಟು ಚಿತ್ರಾನ್ನನೇ ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಇನ್ನಿಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಅದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ. ನನ್ನ ಮಗನ ಬರ್ತಡೇಗೂ ನಮ್ಮ ಆ್ಯನಿವರ್ಸರಿಗೂ 5 ದಿನ ಹೆಚ್ಚು ಕಮ್ಮಿ ಇರೋದ್ರಿಂದ ಇದನ್ನು ಆ್ಯನಿವರ್ಸರಿನೇ ಏನು ಅಷ್ಟು ಜೋರಾಗಿ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಅವ್ನ ಬರ್ತಡೇಲಿ ಕೇಕ್ ಕಟ್ ಮಾಡಿಸಿರ್ತೀವಿ, ಬಟ್ಟೆ ಬರೆ ದೇವಸ್ಥಾನಕ್ಕೆಲ್ಲ ಹೋಗಿರ್ತೀವಿ. ಆ್ಯನಿವರ್ಸರಿಲೂ ದೇವಸ್ಥಾನಕ್ಕೆ ಹೋಗ್ತೀವಿ ಬಟ್ಟೆ ತೊಗೊಂಡು ವರ್ಷನೂ. ಅಂದರೆ ಕೇಕ್ ಏನು ಕಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇರೋದು ನಾವಿಬ್ಬರು, ಹಂಗಾಗಿ ಇಬ್ಬರಿಗೆ ಏನು ಕೇಕ್ ಕಟ್ ಮಾಡೋದು ಅಂತ ಅಂದ್ಬಿಟ್ಟು. ಇನ್ನು ಚಿಕ್ಕ ಮಕ್ಕಳು ಬರ್ತಡೇ ಆದರೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಕೇಕ್ ಕಟ್ ಮಾಡ್ಬೋದು. ನಮ್ಮ ದೊಡ್ಡವರ ಬರ್ತಡೇಗೆ ಆಗಲಿ ಇಲ್ಲ ಆ್ಯನಿವರ್ಸರಿಗೆ ಆಗಲಿ ಯಾರು ಮನೇಲಿ ಗೊತ್ತಿರೋರು ಇದ್ದರೆ, ಇಲ್ಲಾಂದರೆ ಗ್ರ್ಯಾಂಡಾಗಿ ಮಾಡ್ಕೋತೀನಿ ಅಂದರೆ ಅಕ್ಕಪಕ್ಕವ್ರನ್ನ ಕರಿಬೋದು. ಅದು ಬಿಟ್ಬಿಟ್ಟು ಸಿಂಪಲಾಗಿ ಮಾಡೋವ್ರನ್ನೇ ಸಿಂಪಲಾಗಿ ಅಂದರೆ ಕೇಕ್ ಏನೂ ತರಲ್ಲ. ಇರೋದಿಬ್ರಿಗೆ ಕೇಕ್ ತೊಗೊಂಡು ಏನು ಪ್ರಯೋಜನ? ಮನೆ ತುಂಬ ಜನ ಇದ್ದರೆ ನೋಡಪ್ಪ ತಂದು ಕಟ್ ಮಾಡ್ದೆ. ಯಾರೂ ಇಲ್ಲ, ಬರೀ ಇಬ್ಬರಿಗೆ ಕೇಕ್ ಕಟ್ ಮಾಡೋದು ಅಂದರೆ ಸ್ವಲ್ಪ ಬೋರ್ ಅಲ್ವಾ, ಅದಕ್ಕೆ ಹಂಗಾಗಿ ಕೇಕ್ ಏನೂ ತರಲಿಲ್ಲ. ಬಟ್ಟೆ ಮಾತ್ರ ತೊಗೊಂಡು ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದಷ್ಟೇ. ಇನ್ನು ಕೇಕ್ ಏನು ಬೇಡ ಅಂತ ಅವರು ಕೇಳಿದ್ರು. ಕೇಕು ತರಬೇಕಾ ಅಂತ. ಇರೋದಿಬ್ಬರಿಗೆ ಕೇಕ್ ಏನು ಮಾಡೋಕ್ಕೆ ಅಂದ್ಬಿಟ್ಟು ನಾನೇ ಬೇಡ ಅಂತಂದೆ. ಇನ್ನು ಮಮ್ಮಿ ಅಪ್ಪಾಜಿ ಇಲ್ಲಿಗೆ ಬನ್ನಿ ಅಂತ ಅವರು ಬೆಳಗ್ಗೆ ಎದ್ದು ತಿರ್ಗಾ ಅವಳು ಸ್ಕೂಲಿಗೆ ಕಳಿಸ್ಬೇಕು ಮಾಡಬೇಕು, ಬೇಡ ಸುಮ್ಮನೆ ರಿಸ್ಕು, ನೀವೇ ಬನ್ನಿ ಅಂತ ಕರೆದು. ಅವರು ಇಬ್ಬರು ಅಷ್ಟೇ, ಒಬ್ರನ್ನ ಬಿಟ್ಟು ಒಬ್ಬರು ಬರಲ್ಲ. ಅವಳು ಹೆದರ್ಕೊತಾರೆ, ಇವರು ಹೆದರ್ಕೊತಾರೆ ಅಂದ್ಕೊಂಡು ಇಬ್ಬರು ಹಂಗೆ ಇದು ಮಾಡ್ತಾರೆ. ಅದಕ್ಕಾಗಿ ನಾವು ಸರಿ ಅಂದ್ಬಿಟ್ಟು ಸುಮ್ಮನಾದ್ವಿ. ಇನ್ನು ತಿಂಡಿ ಎಲ್ಲ ಮಾಡಿದ್ದಾಯಿತು, ಇನ್ನು ಅವಳಿಗೆ ರೆಡಿ ಮಾಡಬೇಕಿತ್ತಲ್ಲ, ಅದಕ್ಕೆ ಅವಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಕರ್ಕೊಬಂದೆ. ತಲೆಗೇನು ಮಾಡಿಸ್ಲಿಲ್ಲ, ಯಾಕಂದರೆ ಮಳೆ ಬೇರೆ, ಸೋಲಾರ್ ಇರೋದು ಕಡೆ ಇಲ್ಲದೆ ಇರೋದ್ರಿಂದ ಬಿಸಿಲಿರ್ಲಿಲ್ವಲ್ಲ, ಮಳೆ ಒಂದೇ ಸಮ ಸುರಿತಿತ್ತು.
ಅಂತಂದ್ಬಿಟ್ಟು ಬರೀ ಮೈಯಿಗೆ ಮಾಡಿಸಿದಷ್ಟೇ. ನೀರು ಬೆಚ್ಚಗೆ ಬರ್ತಿತ್ತು. ಈ ಮಳೆಗಾಲದ ಟೈಮಲ್ಲಿ ಏನಾದರೂ ಬೆಚ್ಚಗಿರೋ ನೀರಿನಿಂದ ಮಕ್ಕಳಿಗೆ ತಲೆಗೆ ಊದ್ಬಿಟ್ರಂತೂ ಕೇಳಂಗೆ ಇಲ್ಲ, ನಾವೇ ಕುತ್ಕೋಬೇಕಿರ್ತದೆ ಅವ್ರ ಜೊತೆಗೆ. ಶೀತ ನೆಗಡಿ ಕೆಮ್ಮು ಅಂದ್ಕೊಂಡು ಮಲ್ಕೊಬಿಡ್ತಾರೆ. ಅದಕ್ಕೆ ತಲೆಗೇನು ಮಾಡ್ಸೋಕ್ಕಲ್ಲ. ಜಾಸ್ತಿ ಸುಡೋಂಗಿದ್ರೆ ನೀರು ಮಾತ್ರ ಅವ್ರಿಗೆ ಸ್ನಾನ ಮಾಡಿಸ್ತೀನಿ. ವಾರಕ್ಕೆ 2 ಸಲ ಮಾಡಿಸೋದು ಅವ್ರಿಗೂ ಅಷ್ಟೇ. ಯಾಕಂದರೆ ಜಾಸ್ತಿ ತಲೆಗೆ ಮಾಡಿಸ್ಬಾರ್ದು, ಶೀತ ಆಗ್ಬಿಡುತ್ತೆ ಅಂದ್ಬಿಟ್ಟು ತಲೆಗೆ ಮಾಡ್ಸೋಕ್ಕೆ ಹೋಗಲ್ಲ. ಇನ್ನು ಅವಳು ಸ್ನಾನ ಗಿನ ಎಲ್ಲ ಮಾಡಿಸಿ ಇನ್ನು ಅವಳನ್ನ ಕರ್ಕೊಂಡು ಹೋಗ್ತಿರ್ಲಿಲ್ಲ ದೇವಸ್ಥಾನಕ್ಕೆ, ಯಾಕಂದರೆ ಸ್ಕೂಲ್ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾವು ಕರ್ಕೊಂಡೋಗ್ಲಿಲ್ಲ. ಅವಳನ್ನ ಸ್ಕೂಲಿಗೆ ಕಳಿಸಿದ್ವಿ. ಇನ್ನು ಇವಳು ಹಾಕಿರೋ ಡ್ರೆಸ್ಸು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಮೀಶೋದಲ್ಲಿ. ಇದು ಪರವಾಗಿಲ್ಲ ಅಂತ ಅನ್ನಿಸ್ತು. ಈಗ ಈ ಡ್ರೆಸ್ ತಗೊಂಡು ಆಗಲೇ ಒಂದು 3-4 ತಿಂಗಳು ಮೇಲೆ ಆಗೈತೆ. ಅದು ಚೆನ್ನಾಗೈತೆ ಮೀಶೋದಲ್ಲಿ. ಮಕ್ಕಳು ಬಟ್ಟೆಗಳೇ ಆಗಲಿ, ಇಲ್ಲ ದೊಡ್ಡವ್ರ ಬಟ್ಟೆನೇ ಆಗಲಿ, ಇಲ್ಲ ಮಾಮೂಲಿ ಮನೆಗೆ ಬೇಕಾಗಿರೋ ಐಟಮೇ ಆಗಲಿ, ಪರವಾಗಿಲ್ಲ, ಚೆನ್ನಾಗಿದೆ ಮೀಶೋ ಐಟಮು. ನಾನು ಸುಮಾರು ತೊಗೊಂಡಿದ್ದೀನಿ. ಸ್ಯಾರಿ ಎಲ್ಲ ತೊಗೊಂಡಿದ್ದೀನಿ. ಸ್ಯಾರಿ ಪ್ರತಿಯೊಂದು ಐಟಮ್ ಎಲ್ಲನೂ ತೊಗೊಂಡಿದ್ದೀನಿ. ನನಗೆ ಅದರಲ್ಲಿ ಬೆಸ್ಟು ಅಂತ ಅನಿಸಿದೆ. ಪ್ರೈಸು ಅಷ್ಟೇ ಕಡಿಮೆ ಇರುತ್ತೆ. ನನಗೆ ಅದಕ್ಕೆ ಏನೇ ತೊಗೋಬೇಕು ಅಂದ್ರೂ ಅದರಲ್ಲಿ ಆರ್ಡ್ರ್ ಮಾಡ್ತಾಯಿರ್ತೀನಿ. ಅದರಲ್ಲಿ ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ ಪ್ರಾಡಕ್ಟು. ಬೇಕಾದ್ರೆ ನೀವು ನೋಡಿ ತೊಗೊಳ್ಳಿ. ಕ್ವಾಲಿಟಿ ಅಂತೂ ಸಖತ್ತಾಗಿದೆ, ಅದರಲ್ಲೊಂದು ಮಾತಿಲ್ಲ. ಇನ್ನು ನನ್ನ ಮಗಳನ್ನ ರೆಡಿ ಮಾಡಿದೆ ಆಯಿತು. ಇನ್ನು ಅವಳಿಗೆ ತಿನ್ನಿಸ್ಬೇಕಿತ್ತು. ಫೋನ ಸೋಫಾ ಮೇಲೆ ಇಟ್ಬಿಟ್ಟಿದೆ, ಚೇರ್ ಮೇಲಿಂದೆ. ಅದು ಅವಳೇ ಮುಚ್ಚೋಗ್ಬಿಟ್ಟು ಅವಳೇ ಕಾಣಿಸ್ತಾನೆ ಇಲ್ಲ ಅವಳು. ಇನ್ನು ನಮ್ಗೆ ಗೊತ್ತಿರೋರು ಒಬ್ಬರು ಫೋನ್ ಮಾಡಿದ್ರು ಅಂದ್ಬಿಟ್ಟು ತಂದು ಕೊಡ್ತಾಯಿದ್ರು. ಕೇಳಿಸ್ತಾನೆ ಇರಲಿಲ್ಲ, ಕಟ್ಟಾಗೋಯ್ತು. ಇನ್ನು ಅವಳು ನನ್ನ ಮಗಳು ಸ್ಕೂಲ್ಗೆ ಬಿಡಬೇಕಲ್ಲ, ಇನ್ನು ಅವ್ರ ಮನೇಲೇ ಇದ್ರಲ್ಲ, ಹಂಗಾಗಿ ಅವ್ರ ಗಾಡೀಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಕುಳ್ಳನು ನಮ್ಮ ಚಿಂಟುನು ಟಾಟಾ ಮಾಡ್ತಾಯಿದ್ದಾನೆ, ಬಾಯ್ ನಾನು ಹೋಯ್ತೀನಮ್ಮ ಸ್ಕೂಲ್ಗೆ ಅಂತ ಅಂದ್ಬಿಟ್ಟು. ನೋಡಿ ಅಪ್ಪ ಮಕ್ಕಳು ಇಬ್ಬರು ಹೋಗ್ತಾ ಇದ್ದಾರೆ ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಅಂದ್ಬಿಟ್ಟು ಹೋದರು. ಇನ್ನು ಅವ್ರು ರೆಡಿಯಾಗಿ ನಾವು ಇನ್ನು ದೇವಸ್ಥಾನಕ್ಕೆ ಹೋಗ್ತೀವಿ. ಇನ್ನು ಅವಳನ್ನ ಕಳಿಸ್ಬಿಟ್ಟು ನಾವು ಮನೆಗಿನ ಎಲ್ಲ ಒರೆಸಿ ದೇವ್ರ ಪೂಜೆ ಮಾಡಿ ನಾವು ಎಲ್ಲ ರೆಡಿ. ನಾವು 3 ಜನನೂ ದೇವಸ್ಥಾನಕ್ಕೆ ಹೋಗೋದ ಅಂತ ಅಂದ್ಬಿಟ್ಟು ಹೊರಡ್ತಾಯಿದ್ವಿ. ನೋಡಿ ಹೊರಡ್ಬೇಕಾರೆ ಒಂದು ವೀಡಿಯೋ ಮಾಡ್ಕೊಂಡಿದ್ದು. ಗಾಡಿ ಎತ್ತುತ್ತಾ ಇದ್ದೆ, ಆಗ ವೀಡಿಯೋ ಮಾಡಿದೆ. ಇಲ್ಲೆಲ್ಲ ವೀಡಿಯೋ ಮಾಡಬೇಡ, ಆಚೆಲಿರ್ತಾರೆ, ಆಫ್ ಮಾಡು ಅಂತ ಅವ್ರು ಹೇಳಿದ್ರು. ಹಾಗಾಗಿ ಮಾಡಿರಲಿಲ್ಲ. ಹೋಗ್ಬೇಕಾರೆ ಒಂದಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಇನ್ನು ಇಲ್ಲಿ ಬೈಲ್ಕುಪ್ಪೆಯಿಂದ ಮುಂದೆ ಮಾಡಿದ್ದು, ಯಾರು ಇರಲ್ವಲ್ಲ ಅಂಥ ಜಾಗದಲ್ಲಿ ವೀಡಿಯೋ ಹಿಡ್ಕೊಂಡು ಹೋಗ್ತಾ ಇದ್ದೆ. ನಾವು ಮನೆಯವರು ಎಲ್ಲ ನೋಡ್ತಾರೆ, ವೀಡಿಯೋ ಆಫ್ ಮಾಡು ಅಂತ ಅವರು. ಇನ್ನು ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಹಂಗೆ ಪಿರಿಯಾಪಟ್ಟಣ ದೇವಸ್ಥಾನಕ್ಕೆ ಹೋಗಿದ್ದು ನಾವು. ಹೋಗ್ತಾಯಿದ್ದೋ. ಇನ್ನು ಅವರು ಮುಂದೆ ನನ್ನ ಮಗ ಕೂತಿದ್ದಾನೆ. ಇನ್ನು ಅಪ್ಪ ಮಗ ಇಬ್ಬರು ಒಂದೇ ಕಲರ್ ಶರ್ಟ್ ಹಾಕ್ಕೊಂಡಿದ್ದು. ಅವನು ಚಿಂಟು ಟೀ ಶರ್ಟ್ ಹಾಕ್ಕೊಂಡಿದ್ದು, ಇವ್ರ ಶರ್ಟು. ಅಲ್ಲಿ ನೋಡಿ, ಅವನಿಗೆ ಜುಟ್ಟು ಹಾಕಬೇಕಿತ್ತು. ಹೇರ್ ಸ್ಟೈಲ್ ಒಂಥರ ಗುಂಗುರು ಕೂದಲು ಒಂದು ಚೆನ್ನಾಗಿತ್ತು. ಬಿಟ್ರೆ ಚೆನ್ನಾಗೈತೆ ಬಿಡು, ಜುಟ್ಟು ಹಾಕ್ಬೇಡ ಅಂತಂದರು. ಅದಕ್ಕೆ ಅವ್ನಿಗೆ ಹಾಕಿರಲಿಲ್ಲ. ಇನ್ನು ಹೋಗ್ತಾ ವೀಡಿಯೋ ಮಾಡ್ಕೊಂಡು ಹೋಗಿದ್ದು. ಇನ್ನು ಪಿರಿಯಾಪಟ್ಟಣ ದೇವಸ್ಥಾನಕ್ಕೆ ಹೋದ್ವಿ. ಹೋಗಿ ಅಲ್ಲಿ ವೀಡಿಯೋ ಮಾಡ್ಕೊಂಡಿದ್ದು. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಇನ್ನು ಇವತ್ತು ಸೋಮವಾರ ಆಗಿತ್ತಲ್ಲ, ಎಲ್ಲ ವರ ಕೇಳ್ತಾಯಿದ್ರು. ಹಂಗಾಗಿ ಅದನ್ನು ವಿಡಿಯೋ ಫೋಟೋ ಏನೂ ತೆಗಿಬಾರ್ದು, ನಾನು ಅವ್ರಿಗೆ ಗೊತ್ತಿಲ್ಲದಂಗೆ ವೀಡಿಯೋ ಮಾಡ್ಕೊಂಡಿದ್ದು. ಎಲ್ಲ ಮಂಗಳಾರತಿ ಎಲ್ಲ ತಗೊಂಡು ಅದೆಲ್ಲ ತೀರ್ಥೈಸ್ಕೊಂಡು ಅಲ್ಲೇ ದೇವ್ರನ್ನ ನೋಡ್ತಾ ನಿಂತಿದ್ದೋ. ಇನ್ನೆಲ್ಲ ಪೂಜೆ ಎಲ್ಲ ಆಯ್ತಲ್ಲ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತ್ಕೊಂಡಿದ್ದು. ಕೂತ್ಕೊಂಡು ಹಾಗೆ ವೀಡಿಯೋ ಮಾಡ್ಕೊಂಡೆ. ಅವರು ಫೋಟೋ ವೀಡಿಯೋ ಏನೂ ಮಾಡಬಾರ್ದು, ನೋಡಲ್ಲ ಹಾಕೋರೆ ಅಂತಂದರು. ಅದಕ್ಕೆ ಅದಕ್ಕೂ ಒಂದು ಟೆಕ್ನಿಕ್ ಬೇಕು ಅಂತಂದ್ಬಿಟ್ಟು ಅವ್ರಿಗೆ ಹೇಳ್ತಾಯಿದ್ದೆ ಹೇಗೆ ವೀಡಿಯೋ ಮಾಡೋದು ಅಂತ. ಇನ್ನು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇನ್ನೊಬ್ರು ಯಾರೋ ಆ್ಯನಿವರ್ಸರಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಸೋಕೆ ಬಂದಿದ್ದರು. ಹಾಗೆ ಅವ್ರನ್ನೂ ನೋಡಿಕೊಂಡು ಹಾಗೆ ನಮ್ಮ ಚಿಂಟು ಜೊತೆ ಮಾತಾಡ್ತಾ ಕೂತಿದ್ದೋ. ಪೂಜೆ ಎಲ್ಲ ಆಯ್ತಲ್ಲ, ಹೊರಡೋದ ಬಾ ಅಂತ ಅಂದ್ಬಿಟ್ಟು ಬಂತು. ಇನ್ನು ಆಚೆಯಿಂದ ಹಿಡಿಯೋದಿದ್ದು. ಇನ್ನು ಹಾಗೇನೆ ಇನ್ನೇನು ಮಾಡೋದು ಸಂಜೆವರೆಗೂ ಅಂತ ಅಂದ್ಬಿಟ್ಟು ನಾವು ಟಿ ವಿ ತೊಗೋಬೇಕಿತ್ತು. ಟಿ ವಿ ಹೋಮ್ ಥಿಯೇಟರ್ ಎಲ್ಲ ಹಂಗೆ ವಿಚಾರಿಸೋದ ಬಾ ಎಲ್ಲಿ ಎಷ್ಟು ಏನು ಅಂತಂದ್ಬಿಟ್ಟು ಅಲ್ಲಿ ನೋಡ್ತಾ ಇದ್ದೆ. ಅವರು ಟಿ ವಿ ಬಗ್ಗೆ ಮಾತಾಡ್ತಾಯಿದ್ರು. ನನ್ನ ಪಾಡಿಗೆ ನಾನು ಒಳಗಡೆ ಎಲ್ಲ ಹೋಗಿ ಡ್ರೆಸ್ಸಿಂಗ್ ಟೇಬಲು, ಡೈನಿಂಗ್ ಟೇಬಲ್ ಎಲ್ಲ ನೋಡ್ಕೊಬರ್ತಾಯಿದ್ದೆ. ಇನ್ನು ಇವರು ನೋಡಿ ಅಪ್ಪ ಮಗ ಏನು ಮಾಡ್ತಾಯಿದ್ದಾರೆ. ಅವರು ಟಿ ವಿ ನೋಡ್ತವ್ರೆ, ನನ್ನ ಮಗ ಏನೋ ಕಿತಾಪತಿ ಮಾಡ್ತಾವನೆ. ಅವರು ಟಿ ವಿ ಬಗ್ಗೆ ಮಾತಾಡ್ತವ್ರೆ, ನಾನು ಹಂಗೆ ವೀಡಿಯೋ ಮಾಡ್ಕೊಂಡೆ. ಅದನ್ನೇ ನೋಡ್ತಾರೆ. ಇನ್ನು ನನ್ನ ಮಗ ಬಿಸ್ಕೆಟ್ ತಿಂತ ಕೂತವನೆ. ಅವನು ಬೆಳಗ್ಗೆಯಿಂದ ತಿಂದಿರಲಿಲ್ಲ. ಬೆಳಗ್ಗೆ ಒಂದು ಲೋಟ ಹಾಲು ಕುಡಿದಿದ್ದು. ಇದು ಡ್ರೆಸ್ಸಿಂಗ್ ಟೇಬಲು.
ಎಲ್ಲ ಯಾವ್ಯಾವ ಥರ ಇದೆ, ಮುಂದೆ ನಾವು ಯಾವ ಥರ ತೊಗೋಬೇಕು ಅಂತ ಎಲ್ಲನೂ ನೋಡ್ತಾ ಇದ್ದೆ. ಅಲ್ಲಿ ಚೆನ್ನಾಗಿತ್ತು ಒಟ್ಟಿನಲ್ಲಿ, ಪರವಾಗಿಲ್ಲ. ಆದರೆ ರೇಟ್ ಮಾತ್ರ ಕೇಳೋಕ್ಕೆ ಹೋಗಲಿಲ್ಲ, ಎಷ್ಟು ಏನು ಅಂತ ಮರ್ತೇ ಹೋಯ್ತದು. ಟಿ ವಿ ಕೇಳೋದು ಎಷ್ಟು ಏನು ಅಂತ ಏನು ವಿಚಾರ್ಸೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಟಿ ವಿ ಕೇಳ್ತಾಯಿದ್ದೋ, ನಾನು ಹೋಮ್ ಥಿಯೇಟ್ರ್ ಎಲ್ಲ ನೋಡ್ತಾಯಿದ್ದೆ. ನನಗೆ ಎಲ್ಲ ಈ ಮನೇಲಿ ಏನಿಲ್ಲ ಅಂದರೂ ಹೋಮ್ ಥಿಯೇಟ್ರ್ ಇರಬೇಕು. ಸಾಂಗ್ ಕೇಳೋದು, ಕೇಳ್ಕೊಂಡು ಬಾಯಲ್ಲಿ ಹಂಗೆ ಹೇಳ್ತಾ ಇರೋದು ಸಾಂಗ್ನ ಅಂತಂದರೆ ಸಖತ್ ಇಷ್ಟ. ಹಾಗಾಗಿ ಹೋಮ್ ಥಿಯೇಟ್ರು ಕೇಳ್ತಾಯಿದ್ದೆ. ಕೇಳೋದ್ರಲ್ಲಿ ನನಗೆ ಈ ಡ್ರೆಸ್ಸಿಂಗ್ ಟೇಬಲ್ ಎಷ್ಟು ಏನು ಅನ್ನೋದೇ ಮರ್ತೋಗ್ಬಿಡ್ತು. ಆದರೆ ಟೈಮ್ ವಿಚಾರ್ಸೋಕ್ಕೆ ಹೋಗಲಿಲ್ಲ. ಸರಿ ಅಂತಂದ್ಬಿಟ್ಟು ನಡಿ ಹೋಗೋದ ಅಂತಂದ್ಬಿಟ್ಟು ಹೊರಗೆ ಕರೆದ್ರು. ಎಲ್ಲ ವಿಚಾರಿಸ್ಕೊಂಡು ಹೋದ್ವಿ, ಸುಮಾರು ಕಡೆ ವಿಚಾರಿಸಿ ಆಮೇಲೆ ಇನ್ನು ಒಂದು ಕಡೆ ಅಂತೂ ಕನ್ಫರ್ಮ್ ಆಯಿತು ಟಿ ವಿ. ಆದರೆ ಸ್ವಲ್ಪ ಲೇಟಾಗೋಯಿತು. ನೆಕ್ಸ್ಟ್ ವೀಕ್ ತೊಗೋತೀವಿ ಬಂದ್ಬಿಟ್ಟು ಇನ್ನು ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ಲ ಅಂತಂದ್ಬಿಟ್ಟು ಅಲ್ಲೇ ನಾನ್ ವೆಜ್ ಹೋಟ್ಲಿಗೆ ಹೋಗಿ ಬಿರಿಯಾನಿ ಎಲ್ಲ ತೊಗೊಂಡು ಊಟ ಮಾಡಿದ್ವಿ.